ಸಿದ್ದರಾಮಯ್ಯನವರ ಇಲ್ಲಿ ಏನೋ ಆ ಗತ್ತು ಗೈರತ್ತು ಆಮೇಲೆ ಅದನ್ನು ಅವ್ರು ಹಾಗೆ ಮೇಂಟೈನ್ ಮಾಡ್ತಾ ಇದ್ದಾರೆ ಸರ್. ಮೇಂಟೈನ್ ಮಾಡದೇ ಇದ್ದರೂ ಅದು ಅವರ ವ್ಯಕ್ತಿತ್ವ ಕೂಡ ಇಲ್ಲಿ ಸಾಬೀತಾಗ್ತಾ ಇದೆ. ನೀವು ನೋಡಿ, ಅಷ್ಟು ಸುಲಭ ಅಲ್ಲ. ಈಗ ಒಂದು ಸತಿ ಮುಖ್ಯಮಂತ್ರಿಯಾಗಿ ಹಿಂದಿನ ಮುಖ್ಯಮಂತ್ರಿಗಳು ಸರ್, ಯಾರೊಬ್ಬರು ದೊಡ್ಡ ಆಫೀಸರ್ ಹೇಳ್ತಾ ಇದ್ರು, ನಾಗರಾಜ್ ಮನೆಗೆ ಹೋದೆ ರಾಜೀನಾಮೆ ಕೊಟ್ಟಿದ್ದೀನ, ಯಾರೂ ಇರಲ್ಲ, ಸೋಫಾ ಮೇಲೆ ಒಬ್ಬರೇ ಮಲಗಿದ್ರು ಅಂತ. ಇಂಥ ಸುಮಾರು ಉದಾಹರಣೆಗಳಿದೆ. ಆದರೆ ಸಿದ್ದರಾಮಯ್ಯನವರು ಇಳಿದ ನಂತರ ನೀವು ನೋಡಿ, ಒಂದು ದಿನ ಅವರ ವ್ಯಾಲ್ಯೂ ಕಡಿಮೆ ಆಗಿದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಅಥವಾ ಅವ್ರ ವ್ಯಾಲ್ಯೂನ ಹೆಚ್ಚಿಸ್ಕೊಳ್ಳೋಕೆ ಕೃತಕವಾಗಿ ಯಾವುದೋ ಒಂದು ಸೀನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆಯಾ? ಇಲ್ಲ ಅನ್ನಿಸ್ತಾ ಇಲ್ಲ. ಅದು ಈಗ ಡಿ ಕೆ ಶಿವಕುಮಾರ್ ಅವರು ನೀವು ಬನ್ನಿ ಅಂತ ಏನು ಹೇಳಿದಾರಾ? ಇಲ್ಲ. ಹೈಕಮಾಂಡ್ ಹೇಳಿದಾರಾ? ಇಲ್ಲ. ಈ ರೀತಿ ಪ್ರೀತಿಯಿಂದ ಹೋಗಿ ನಮಸ್ಕಾರ ಮಾಡಿ ಒಂದು ಗಿಫ್ಟ್ ಕೊಟ್ಟು ಬರುವ ಪದ್ಧತಿನ ತಾನಾಗಿ ಅವರು ಅಂದರು ಹಿ ಡಿಸರ್ವ್ಸ್. ಅಂದರೆ ಅವರ ವ್ಯಕ್ತಿತ್ವ ಇದೆಯಲ್ಲ, ನಾವು ಸಿದ್ದರಾಮಯ್ಯನವರು ಎಷ್ಟೇ ಟೀಕೆ ಮಾಡ್ಬೋದು, ಇವರ ಅವಧಿನ ಏನೋ ಭೋಗ ಪರ್ವ ಅಂತ ಯಾರೋ ಕರಿತಾ ಇದ್ರು, ಅಥವಾ ಧೂರ್ತ ಪರ್ವ ಅಂತ ಕೆಲವು ಕರೀತಾರೆ. ಒಬ್ಬೊಬ್ಬರು ಒಂದೊಂಥರ ವ್ಯಾಖ್ಯಾನ ಮಾಡ್ತಾರೆ. ಅಥವಾ ಸಮಾಜವಾದಿ ಏನೋ ಹಿಂಗಿರ್ತಾರ, ಒಡವೆ ಹಾಕ್ತಾರ, ಇಷ್ಟು ಲಕ್ಷದ ವಾಚ್ ಹಾಕ್ತಾರ, ಅಥವಾ ಇಷ್ಟು ದೊಡ್ಡ ಸೋಫಾದಲ್ಲಿ ಕೂತು ಪಕ್ಕದವ್ರಿಗೆ ಹಿಂಗೆ ಕೂರಿಸ್ಕೋತಾರ, ಅದನ್ನು ಸಮಾಜವಾದ ಅಂತಾರ. ಇಲ್ಲ, ಸಮಾಜ ವ್ಯಾಧಿ ಇವರು, ಈ ಥರ ಮಾಡ್ತಾಯಿದ್ರು. ಇಲ್ಲ ಅವ್ರು ಮಾಡಲಿಲ್ಲ, ಬೇನಾಮಿ ಅವರ ಸುತ್ತ ಇದ್ದವ್ರು ಎಷ್ಟೆಷ್ಟು ಬೆಳೆದ್ರು ಗೊತ್ತಾ, ದೊಡ್ಡ ದೊಡ್ಡ ಲೀಡರ್ಗಳು ಏನೇನೋ ಹೇಳ್ತಾಯಿದ್ರು, ಮಗನನ್ನು ಕೂರಿಸ್ಬಿಟ್ರು, ಏನೇನೋ ಹೇಳ್ಬಾರ್ದೆಲ್ಲ ಹೇಳ್ತಾಯಿದ್ರು. ಅದೆಲ್ಲ ಸರಿ, ಅದೆಲ್ಲ ಒತ್ತಟ್ಟಿಗಿಡೋಣ. ಅವ್ರು ಭೋಗ ಪರ್ವ ಅಂತ ಕರ್ಕೊಳ್ಳಿ, ಧೂರ್ತ ಪರ್ವ ಅಂತಾರೋ ಕರ್ಕೊಳ್ಳಿ, ಮಜಾವಾದಿ ಅಂತ ನೀವೇನಾರ ಕರ್ಕೊಳ್ಳಿ, ಪ್ರಶ್ನೆ ಬೇರೆ. ಆದರೆ ಹೀಗೆ ಅಧಿಕಾರ ಬಿಟ್ಟ ನಂತರವೂ ಈ ರೀತಿ ಜನ ಸೇರುವ ಇನ್ನೊಬ್ಬ ಲೀಡರ್ ಎಲ್ಲಾರ ನೋಡಿದ್ದೀರಾ ನೀವು? ಮುಖ್ಯಮಂತ್ರಿಯೇ, ಖುದ್ದು ಮುಖ್ಯಮಂತ್ರಿಯೇ ಕುಟುಂಬ ಸಮೇತ ಒಂದು ಸತಿ ಬಂದರೆ ಅದು ಫಾರ್ಮಾಲಿಟೀಸ್ ಏನೋ ಬಂದ ಅಂತ ಹೇಳ್ಬೋದು. ಮೂರು ಸರಿ ಬರ್ತಿದ್ದಾರೆ ಅಂತ ಹೇಳಿದ್ರೆ ಇವರ ವ್ಯಕ್ತಿತ್ವದಲ್ಲಿ ಏನೋ ಇರಬೇಕಲ್ಲ, ಅಂಥ ಒಳ್ಳೆತನ ಇರ್ಬೋದಲ್ಲ, ಅಂಥ ಸೆಳೆಯುವಿಕೆ ಏನೋ ಇರಬೇಕಲ್ಲ. ಆ ಗೌರವನ ಮೇನು ಹಣ ಕೊಟ್ಟು ಹೆದರಿಸಿ ತಗೊಳ್ಳೋಂಥದ್ದಲ್ಲ. ಮುಖ್ಯಮಂತ್ರಿಗಳಲ್ಲಿ ಮಾಜಿ ಮುಖ್ಯಮಂತ್ರಿಗಳು ನೋಡಿ, ಯಡಿಯೂರಪ್ಪ ಒಂದು ಸತಿ ಹೇಳಿದರು, ಸಿದ್ದರಾಮಯ್ಯನವರೇ ನಿಮ್ಮನ್ನು ಮಾಜಿ ಮುಖ್ಯಮಂತ್ರಿ ಅಂತ ಹೇಳಕ್ಕೆ ನನಗೆ ಮನಸ್ಸು ಒಪ್ತಾ ಇಲ್ಲ ಅಂತ ಸೆಷನ್ನಲ್ಲಿ. ನಮ್ಮ ಪ್ರಕಾರ ನಮ್ಮ ಪಾಲಿಗೆ ನೀವು ಈಗಲೂ ಮುಖ್ಯಮಂತ್ರಿ ಅಂತ ಹೇಳಿದ್ರು ಯಡಿಯೂರಪ್ಪನವರು. ಸಿದ್ದರಾಮಯ್ಯನವರ ವ್ಯಕ್ತಿತ್ವ ಅಂಥದ್ದು ಸರ್, ಭಾಳ ದೊಡ್ಡ ವ್ಯಕ್ತಿತ್ವ ಅವ್ರದ್ದು. ನಾವು ಎಷ್ಟೇ ಅವ್ರನ್ನ ಟೀಕೆ ಮಾಡ್ಬೋದು, ಆದರೆ ಅವರ ಘನತೆನ ಅವ್ರು ಇಷ್ಟು ವರ್ಷ ಕಾಪಾಡ್ಕೊಂಬಂದ ಅವರ ಆ ವ್ಯಕ್ತಿತ್ವಕ್ಕೆ ಚ್ಯುತಿ ತರೋದು ಭಾಳ ಕಷ್ಟ. ಅದರ ಭಾಗವಾಗಿಯೇ ನೋಡಿ, ಇವ್ರು ನೀವೇನೇ ಮಾಡ್ಬೋದು, 6 ತಿಂಗಳು ಎಳೆದಿರ್ಬೋದು, ಅಥವಾ ನಿಮಗೆ ಹಿಂದೆ ಸಚಿವ ಗಾದಿ ಕೊಡದೆ ಇವ್ರಿಗೆ ಸ್ವಲ್ಪ ಅಲ್ದಾಡಿಸಿರ್ಬೋದು. ಆದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿದ್ದರಾಮಯ್ಯನವರ ವ್ಯಕ್ತಿತ್ವದ ಬಗ್ಗೆ ಗೌರವ ಇದೆ. ಹಾಗಾಗಿನೇ ಅವ್ರು ಹೋಗಿ ಕೂತು ಈ ಗುಡ್ ಗೆಸ್ಚರ್ಸನ್ನು ತೋರಿಸ್ತಾ ಇದ್ದಾರೆ. ಈ ಗೆಸ್ಚರ್ಸ್ನ ಕಂಟಿನ್ಯೂ ಮಾಡಿದ್ರೆ ಬಹುಶಃ ಈ ಸೋಷಿಯಲ್ ಮೀಡಿಯಾದ ಟ್ರೋಲ್ಗಳನ್ನ ನೀವು ಬಿಟ್ಬಿಡಿ, ಕುರುಬ ಸಮುದಾಯ ನಿಧಾನಕ್ಕೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕೂಡ ಒಪ್ಪಿಕೊಳ್ಳುವ ದಿನಗಳು ದೂರ ಇಲ್ಲ ಅಂತ ನನಗನ್ನಿಸ್ತಾ ಇದೆ.